ಆದಿಕವಿ ವಾಲ್ಮೀಕಿ ಸಂಸ್ಕೃತ ಭಾಷೆಯಲ್ಲಿ ಮಹಾಕಾವ್ಯವಾದಂತಹ ರಾಮಾಯಣವನ್ನು ಬರೀತಾನೆ. ಅದೇ ರೀತಿಯಾಗಿ ವ್ಯಾಸರು ಮಹಾಭಾರತವನ್ನು ಬರೀತಾರೆ. ಈ ಎರಡು ಕೃತಿಗಳಲ್ಲಿ ಬರುವಂತಹ ಒಬ್ಬನೇ ನಾಯಕ ವಿಷ್ಣು. ಆ ವಿಷ್ಣುವಿನ ಮಹಿಮೆಯನ್ನು ತಿಳಿಸುವಂತಹ ಈ ಎರಡು ಕೃತಿಗಳನ್ನು ಆಧರಿಸಿ ನಮ್ಮ ಕನ್ನಡದ ಕವಿ ಲಕ್ಷ್ಮೀಶನು ಜೈಮಿನಿ ಭಾರತವನ್ನು ಬರೆದಿದ್ದಾರೆ. ಜೈಮಿನಿ ಭಾರತದಲ್ಲಿ ಬರುವಂತಹ ಪ್ರಮುಖವಾದಂತಹ ಅಂಶ ವೀರಲವ ಅನ್ನುವಂತಹ ಅಂಶ. ರಾಮ ತನ್ನ ಹೆಂಡತಿಯ ವಿಚಾರವಾಗಿ ತನ್ನ ಸಾಮ್ರಾಜ್ಯದಲ್ಲಿ ನಡೆದಂತಹ ಘಟನೆಯ ಆಧಾರದಿಂದ ಆಕೆಯನ್ನು ಕಾಡಿಗೆಟ್ಟಾನೆ. ಕಾಡಿಗಟ್ಟಿದ ಮೇಲೆ ತನ್ನ ಸಾಮ್ರಾಜ್ಯದಲ್ಲಿ ನೆಮ್ಮದಿ ಇಲ್ಲದಂತೆ ತಮ್ಮ ಆಸ್ಥಾನದ ಗುರುಗಳಾದಂತಹ ವಶಿಷ್ಠ ಮುನಿಗಳ ಆದೇಶದ ಅನುಸಾರವಾಗಿ ಆತ ಅಶ್ವಮೇಧ ಯಾಗವನ್ನು ಕೈಗೊಂಡಾಗ ಅಶ್ವಮೇಧದ ಯಾಗವು ಸಾಮ್ರಾಜ್ಯಗಳನ್ನು ಸುತ್ತುತ್ತಾ ಕೊನೆಗೆ ತನ್ನ ಸಾಮ್ರಾಜ್ಯದ ದ್ವಾರಬಾಗಿಲಿಗೆ ಬಂದಂತಹ ಅಶ್ವ ಮತ್ತೆ ಮರಳಿ ಕೂಡೋಗ್ಬಿಡುತ್ತೆ. ಹೋದಂತಹ ಸಮಯದಲ್ಲಿ ಆ ಅಶ್ವವನ್ನು ವೀರಲವ ಹಿಡಿದು ಕಟ್ಟಾಕುವಂತಹ ಪ್ರಸಂಗ, ಆ ಪ್ರಸಂಗದ ಚಿತ್ರಣ ಬಹಳ ಮನೋಜ್ಞವಾಗಿ ಮೂಡಿ ಬಂದಿದೆ. ಈ ಒಂದು ಪದ್ಯದ ವಾಚನ ಮಾಡುವವರು ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾದಂತಹ ವೀರೇಶ್ ಆಚಾರ್ಯ ಸರ್ ಅವರು. ಇದಕ್ಕೆ ಸಂಗೀತದ ಸಹಕಾರ ನಮ್ಮ ಶಾಲೆಯ ಸಂಗೀತ ಶಿಕ್ಷಕರಾದಂತಹ ಯುವರಾಜ್ ಗೌಡರಿಂದ. ಈಗ ಈ ಒಂದು ಪದ್ಯದ ವಚನ ಪ್ರಾರಂಭ. ಬಲ್ಗೈಯನ್ನು ಪರಂಜಿ ತಡೆಯದೆ ಪ್ರಭೋತ್ವಹನ ಸೋಲ್ಗೆ ನಮೆ ಸೆಳೆಯೋ ಚರಿಸುತ್ತ ನಲ್ಲುವುದೇ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಪವನದೋಳ್ ಬಲ್ಲ ಬರ್ಸೂಜಿ ಪಕ್ಕೋಳು ತೋಟಗ ವಲ್ಗೆ ತಮ್ಮಣ ನಾಡಿಗಳ ಕೂಡಿ ಬಿಲ್ಕೊಂಡು ನಡೆತಂದವಂ ಕಂಡನರ್ಚಿತ ಸ್ವಾಜಿಂ ವೀರದವನೋ ಎತ್ತಣ ತರಂಗವಿದು ಕೊಪ್ಪಡ ಹೊತ್ತಳದುಳಿದರು ವಾಲ್ಮೀಕಿ ಮುನಿನಾಥನೇ ಒತ್ತಮಾನಗೆ ನೇಮಿಸಿ ಓದನಪ್ಪಿವರು ಕರೆಸಲಾಗಿ ಮತ್ತೆ ವರ್ಣನ ಲೋಕದಿಂದ ಬಂದು ಉಳಿದವನೇ ನೊಂದ ಹಯಗಡೆಗೆ ನಡೆದಂದು ನೋಡೋಳ್ ನಗವ ಪಟ್ಟದ ಲಿಖಿತವಂ ಕಂಡು ಲವನೋದಿ ಕೊಡುತ್ತಿದ್ದನು ರಘುವಂಶದಲ್ಲಿ ಹುಟ್ಟಿದಂತಹ ಶ್ರೀರಾಮನ ಕೊಂಡಂತಹ ಅಶ್ವಮೇಧ ಯಾಗದ ಕುದುರೆಯು ಬರುವುದನ್ನು ಕಂಡಂತಹ ಒಬ್ಬರೆಲ್ಲರೂ ಸಹ ಅಂಜಿ ಆ ಕುದುರೆಯನ್ನು ಕಟ್ಟಿ ಹಾಕದೆ ಅದಕ್ಕೆ ನಮಿಸುತ್ತ ಅದರ ಹಿಂದೆ ಬೆಂಗಾವಲಿಗೆ ನಿಂತುಕೊಂಡು ಶ್ರೀರಾಮನಿಗೆ ಕಪ್ಪು ಕಾಣಿಕೆಯನ್ನು ಕೊಡುತ್ತಾ ಆ ಕುದುರೆ ಹಿಂದೆ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಬರುವಂತಹ ಅಶ್ವಮೇಧದ ಮಲಗುದರೆ ಕೊನೆಗೆ ವಾಲ್ಮೀಕಿಯ ನಿಜಾಶ್ರಮವನ್ನು ಹೊಕ್ಕು ಬಿಡುತ್ತೆ. ವಾಲ್ಮೀಕಿಯು ತನ್ನ ದೈವವನ್ನು ವಿನಿಯೋಗ ನಿವಾರಿಸಿಕೊಳ್ಳುವಂತಹ ವಿನಿಯೋಗದ ಆಶ್ರಮಕ್ಕೆ ಬಂದು ಬಿಡುತ್ತೆ. ಆ ಒಂದು ಆಶ್ರಮದಲ್ಲಿ ಇರುವಂತಹ ಹಚ್ಚ ಹೆಸರಿನ ಹುಲ್ಲನ್ನು ಕಂಡು ಅದನ್ನು ತಿನ್ನಬೇಕು ಎನ್ನುವಂತಹ ಬಯಕೆಯಿಂದ ಆ ಅಶ್ವ ಆಶ್ರಮದೊಳಗೆ ನುಗ್ಗುತ್ತೆ. ಈ ರೀತಿಯಾಗಿ ಅಶ್ವ ಆಶ್ರಮದ ಒಳಗೆ ನುಗ್ಗಿದಾಗ ಅದೇ ಸಮಯದಲ್ಲಿ ತನ್ನ ಒಡನಾಡಿಗಳ ಜೊತೆಗೆ ಸ್ನೇಹಿತರ ಜೊತೆಗೆ ಆಟವಾಡ್ತಾ ಇದ್ದಂತಹ ಲವನು ಈ ಕುದುರೆಯನ್ನು ನೋಡಿ ಅದಕ್ಕೆ ಸಿಟ್ಟಾಗ್ತಾನೆ. ಯಾರ ಕುದುರೆ ಇದು? ಎಲ್ಲಿಂದ ಬಂತು ಇದು? ಎತ್ತ ಕಡೆಯಿಂದ ಬಂತು ಇದು ಅಂತಂದು ಆ ಕುದುರೆಯನ್ನು ನೋಡಿ ಈ ತೋಟವನ್ನು ಒಪ್ಪು ಹಾಳು ಮಾಡ್ತಾ ಇದ್ದೀರಲ್ಲ. ವಾಲ್ಮೀಕಿ ಮುನಿಗಳು ಇದನ್ನು ರಕ್ಷಣೆ ಮಾಡುವಂತಂದೇಳಿ ನನ್ನನ್ನು ನೇಮಿಸಿ ಹೋಗಿದ್ದಾರೆ. ಅವರು ನಂತರ ವಾಪಸ್ಸು ಅಬ್ದೀಪನ ಕಡೆಯಿಂದ ಬಂದಾಗ, ಅಂದ್ರೆ ಸಮುದ್ರದ ಒಡೆಯ, ಈ ಅಬ್ದೀಪ ಅಂದ್ರೆ ಸಮುದ್ರದ ಒಡೆಯ ವರುಣ.
ವರ್ಣನ ಕರೆಸಲಾಗಿ ಹೋಗಿದ್ದಾರೆ. ಮತ್ತೆ ವರ್ಣಲೋಕದಿಂದ ಈ ಕಡೆ ಬಂದು ಈ ತೋಟವನ್ನು ನೋಡಿ, ಈ ತೋಟ ಹಾಳಾಗ್ತದನ್ನು ನೋಡಿ ನನ್ನನ್ನು ನನ್ನ ಮೇಲೆ ಸಿಟ್ಟಾಗ್ತಾರೆ. ಎಲ್ಲಿಂದ ಬಂದಂತಹ ಅಯ ಇದು? ಅಯ ಅಂದ್ರೆ ಕುದುರೆ. ಇದು ಏನು ಯಾಕೆ ಬಂತಿದ್ದು ಅಂತಂದು ಆ ಕುದುರೆಯನ್ನು ನೋಡಲು ಆ ಕುದುರೆಯ ಹಣೆಯ ಮೇಲೆ ಈ ರೀತಿಯಾಗಿ ಬರೆದಿತ್ತು. ಬರೆದಂತಹ ಲಿಖಿತವನ್ನು ಆ ವೀರಲವ ಓದಲು ಪ್ರಾರಂಭ ಮಾಡ್ತಾನೆ. ಪೂರ್ವಿಯೋಳು ಕೌಸಲ್ಯ ಪಡೆದ ವರಂ ರಾಮನೋರ್ವನೇ ವೀರನಾಥನ ಯಜ್ಞ ಪುರಗಮಿದು ನಿರ್ವಹಿಸಲಾರ್ಪಾಡುಳಂ ಅಡೆಯಲೆಂದಿದ್ದ ಲೇಖನವನೋದಿ ಗರ್ವಂ ಬಿಡಿಸಿದ ತೊಡೆ ತನ್ನ ಮಾತೆಯಂ ಸರ್ವಜನವು ಬಂಜೆಯನ್ನ ನಿರ್ಧರದೆ ತನ್ನ ಗುರುವ ತೋಳಗಳಿಗೆ ತಂದು ಸೆಲೆವಾಸ್ಯಂ ಪಟ್ಟು ಲವನುರಿದ್ದನು ಶ್ರೀರಾಮಚಂದ್ರನು ಕೈಗೊಂಡಂತಹ ಅಶ್ವಮೇಧದ ಕುದುರೆಯ ಹಣೆಯ ಮೇಲೆ ಏನಂತ ಬರೆದಿತ್ತು ಅಂದ್ರೆ, ಪೂರ್ವಿಯೋಳು ಈ ಭೂಮಿಯಲ್ಲಿ ಕೌಶಲ್ಯವು ಪಡೆದಂತಹ ಶ್ರೀರಾಮ ಒಬ್ಬನೇ ವೀರ. ಆತನ ಯಜ್ಞದ ತುರಗವಿದು, ಆತನ ಯಜ್ಞದ ಕುದುರೆಯು. ಯಾರಾದರೂ ಇದನ್ನು ತಡೆಯುವವರಿದ್ದರೆ, ನಿರ್ವಹಿಸುವವರು ಯಾರಾದರೂ ಇದ್ದರೆ ಇದನ್ನು ತಡೆಯಬಹುದು ಎನ್ನುವಂತಹ ಲೇಖನವನ್ನು ಓದಿಕೊಂಡಂತಹ ಲವ ಈ ಕುದುರೆಯನ್ನು ಬಿಟ್ಟಂತಹ ಆ ಅರಸನ ಗರ್ವವನ್ನು ನಾನು ಮುರಿಯದಿದ್ದರೆ, ಆ ಅರಸನ ಸೊಕ್ಕನ್ನು ನಾನು ಅಡಗಿಸದಿದ್ದರೆ ನನ್ನ ತಾಯಿಯನ್ನು ಸರ್ವ ಜನರು ಸಹ ಬಂಜೆ ಎಂದು ಕರೀತಾರೆ. ಯಾಕಂದ್ರೆ ಸೀತೆಯ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಲವ ಕ್ಷತ್ರಿಯ ಮಗನಿಗೆ ಯಾವುದನ್ನಾದರೂ ಸಹ ಸವಾಲನ್ನು ಸ್ವೀಕರಿಸುವಂತಹ ಆಗಿರುತ್ತೆ. ನಾನು ಸವಾಲನ್ನು ಸ್ವೀಕರಿಸಲಿಲ್ಲ ಅಂದ್ರೆ ನಾನು ಇದ್ದು ಸಹ ಇಲ್ಲದಂತೆ, ನಾನು ಹುಟ್ಟಿಯೂ ಸಹ ಹುಟ್ಟಿಲ್ಲದಂತೆ. ಹಾಗಾಗಿ ನನ್ನ ತಾಯಿಯನ್ನು ಬಂಜೆಯನ್ನು ಕರೆಯುತ್ತಾರೆ ಅಂತಂದು. ಅಷ್ಟೇ ಅಲ್ಲ, ನಾನು ಈ ಕುದುರೆಯನ್ನು ತಡೆದು ಆತನ ಸೊಕ್ಕನ್ನು ಅಡಗಿಸದಿದ್ದರೆ, ಮುರಿಯದಿದ್ದರೆ ನನ್ನ ಈ ತೋಳುಗಳು ಇದ್ದು ಸಹ ವ್ಯರ್ಥ. ಈ ನನ್ನ ಈ ತೋಳುಗಳು ಏತಕ್ಕೆ ಎಂದು ಆ ವಾಚಿಯನ್ನು, ಆ ಕುದುರೆಯನ್ನು ಕಟ್ಟಿ ಹಾಕಿ ತನ್ನ ಬಿಲ್ಲನ್ನು ಏರಿಸಿ ತೊಟ್ಟು ಆ ಲವನು ಸಿಟ್ಟಿಗೆದ್ದು ನಿಂತನು. ತೆಗೆದು ಮುರಿದು ಕುದುರೆಯ ಬೆಳಗ್ಗೆ ಬಿಗಿದು ಕರಳಿ ಧ್ರುವಕ್ಕೆ ಕಟ್ಟಲಕ್ಕೆ ಮನಿಸುತ್ತಲ್ ಮಿಗೆ